ನನಗೆ ವೇದಿಕೆಯಲ್ಲಿ ಕರೆಸಿ ಎರಡು ಮಾತುಗಳನ್ನು ಆಡಲು ಅವಕಾಶ ಕೊಟ್ಟ ಅಲಿ ಪಬ್ಲಿಕ್ ಸ್ಕೂಲ್ ವತಿಯಿಂದ ಹಾರಿಸ್ ಸರ್ ಅವರಿಗೆ ಧನ್ಯವಾದಗಳನ್ನು ತಿಳಿಸುತ್ತಾ ನಿಮ್ಮ ಮುಂದೆ ನಾನು ಶಿಕ್ಷಣದ ಬಗ್ಗೆ ಎರಡು ಮಾತುಗಳನ್ನು ಹೇಳಲು ಇಚ್ಛಪಡಿಸುತ್ತೇನೆ. ಶಿಕ್ಷಣವೇ ಶಕ್ತಿ, ಶಿಕ್ಷಣದಿಂದ ಸಮೃದ್ಧಿ. ನಾವೆಲ್ಲ ಇಲ್ಲಿ ಸೇರಿ ಶಿಕ್ಷಣದ ಬಗ್ಗೆ, ಶಿಕ್ಷಣದ ಮಹತ್ವದ ಬಗ್ಗೆ ಎಲ್ಲ ಕಲಿತಾ ಇದ್ದೀವಿ. ಎಷ್ಟೋ ತಂದೆ ತಾಯಿಗಳು ತಮ್ಮ ಮಕ್ಕಳು ಚೆನ್ನಾಗಿ ಓದಬೇಕು, ಉನ್ನತ ಸ್ಥಾನದಲ್ಲಿ ಬರಬೇಕು, ಚೆನ್ನಾಗಿ ಶಿಕ್ಷಣವಂತರಾಗಬೇಕು ಅಂತ ಬಯಸ್ತಾರೆ. ಹಿಂದಿನ ಕಾಲದಲ್ಲಿ ಪ್ರವಾದಿ ಮುಹಮ್ಮದ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಕಾಲದಲ್ಲಿ ಯುದ್ಧ ಆದಾಗ ಯುದ್ಧದಲ್ಲಿ ಮಣಿದ ಯಾರು ಯುದ್ಧದಲ್ಲಿ ಅವ್ರಿಗೆ ನಾವು ಯಾರು ಮಣಿತಾರೋ ಅವ್ರಿಗೆ ಫಾರ್ ಎಕ್ಸಾಂಪಲ್ ಯುದ್ಧದಲ್ಲಿ ಬಂಧಿತರಾದ ವ್ಯಕ್ತಿಗಳನ್ನು ಪ್ರವಾದಿ ಮುಹಮ್ಮದ್ ಸಲ್ಲಲ್ಲಾಹು ಕೇಳ್ತಿದ್ರು, ನಿಮಗೆ ವಿದ್ಯೆ ಬರುತ್ತಾ? ಹೌದು, ವಿದ್ಯೆ ಬರುತ್ತೆ. ಅಂದರೆ ನೀನು ನಮ್ಮ 4 ಮಕ್ಕಳನ್ನು ವಿದ್ಯೆ ಕಲಿಸು, ನಾನು ನಿಮಗೆ ಬಿಡುಗಡೆ ಮಾಡ್ತೀನಿ. ಆ ಬಂಧಿತ ವ್ಯಕ್ತಿಗಳನ್ನು ಶಿಕ್ಷೆಯಿಂದ ಮುಕ್ತರಾಗಿಸಲು ಒಂದೇ ಒಂದು ಅರ್ಹತೆ, ನಿಮ್ಗೆ ವಿದ್ಯೆ ಬರುತ್ತಾ? ವಿದ್ಯೆ ಬಂದರೆ ನಮ್ಮ ಮಕ್ಕಳನ್ನ ಕಲಿಸಿ ನಾನು ನಿಮಗೆ ಬಿಡುಗಡೆ ಮಾಡ್ತೀನಿ. ಅವ್ರ ಹತ್ರ ದುಡ್ಡು ಕೇಳ್ತಿರ್ಲಿಲ್ಲ, ಅವ್ರ ಹತ್ರ ಏನು ಜಾಮೀನು ಕೇಳ್ತಿರ್ಲಿಲ್ಲ, ವಿದ್ಯೆ ಇದ್ದರೆ ಸಾಕು. ಸೊ ವಿದ್ಯೆಯ ಮಹತ್ವ ಜಾಸ್ತಿ ಇದೆ. ನಿನ್ನೆ ನಾನು ಒಂದ್ಸರಿ ಹೇಳ್ದಂಗೆ ಸರ್ ಅಹಮದ್ ಖಾನ್ ಬಗ್ಗೆ ಹೇಳಿದೆ. ಅವರು ತಮ್ಮ ಮಾತುಗಳಲ್ಲಿ ಹೇಳ್ತಾರೆ, ಯಾವ ಸಮುದಾಯವು ಶಿಕ್ಷಣಕ್ಕೆ ಬೇರೆಯವರ ಸಮುದಾಯಕ್ಕೆ ಅವಲಂಬಿತರಿರ್ತಾರೋ ಅವರು ಉದ್ಧಾರ ಆಗಲ್ಲ. ತನ್ನ ಸಮುದಾಯವನ್ನು ತಾನೇ ಶಿಕ್ಷಣದತ್ತ ಕರ್ಕೊಂಡು ಹೋಗಬೇಕು, ಮುಂದೆ ಸಾಗಬೇಕು, ಅವರೇ ಶಿಕ್ಷಣದಲ್ಲಿ ಮುಂದುವರಿತಾರೆ ಅಂತ. ಸೊ ದಯವಿಟ್ಟು ನಮ್ಮ ಸಮುದಾಯದಲ್ಲಿ ನಮ್ಮ ಮಕ್ಕಳು ಮುಂದೆ ಬರಬೇಕು ಅನ್ನೋ ಯೋಚನೆ ಎಲ್ಲರಿಗೂ ಇರಲಿ. ಎಲ್ಲರೂ ಶಿಕ್ಷಣದ ಬಗ್ಗೆನೇ ಯೋಚನೆ ಮಾಡೋಣ, ಎಲ್ಲರಿಗೂ ಶಿಕ್ಷಣದಲ್ಲಿ ಮುಂದುವರಿಸೋಣ. ನಮ್ಮ ಕೈಯಲ್ಲಿ ಸಾಧ್ಯವಾದಷ್ಟು ಶಿಕ್ಷಣ ಯಾರನ್ನ ಪಡಿತಾ ಇದ್ದರೆ, ಶಿಕ್ಷಣಕ್ಕೆ ಏನಾನ ಒಂದು ಸ್ಟೆಪ್ ತಗೊಂಡ್ರೆ, ಯಾರನ್ನ ಮುಂದೆ ಬರ್ತೀನಿ ಅಂದರೆ ಅವ್ರು ಸಪೋರ್ಟ್ ಮಾಡೋಣ. ಫಾರ್ ಎಕ್ಸಾಂಪಲ್ ಇಲ್ಲಿ ನನ್ನ ಮಕ್ಕಳು ಕಲಿಬೇಕು ಅಂತ ಅಲಿ ಅಕಾಡೆಮಿ ಓಪನ್ ಮಾಡಿದ್ದಾರೆ. ನಮ್ಮ ಒಂದು ಹೆಜ್ಜೆ ಏನಿಲ್ಲ, ನಾವು ಒಂದು 5 ನಿಮಿಷ ಕೂತ್ಕೊಳ್ತೀವಿ ಅಷ್ಟೇ, ಇದು ನಮ್ಮ ಸಪೋರ್ಟು. ಸೊ ನೀವು ನಿಮ್ಮ ಫ್ರೆಂಡ್ಸ್ನ ಯಾರನ್ನ ಸುಮ್ಮನೆ ಅಲ್ಲಿ ಇಲ್ಲಿ ಕೂತ್ಕೊಂಡು ಟೀ ಕುಡಿಯೋಕ್ಕಿಂತ ಇಲ್ಲಿ ಬಂದು 5 ನಿಮಿಷ ಕೂತ್ಕೊಂಡ್ರೆ ಒಂದು ಅಕ್ಷರ ಕಲಿಯೋಣ, ಒಂದು ಅಕ್ಷರ ಮುಂದೆ ನಮಗೆ ಕೆಲಸಕ್ಕೆ ಬರುತ್ತೆ. ಇವಾಗ ಇವರೆಲ್ಲ ಕಲ್ತಿರೋರೆ ಬರಬೇಕನ್ನೋದೇನಿಲ್ಲ, ಆಸೆ. ನಮ್ಮ ಒಂದು ಇದರಿಂದ ನಮ್ಗೆ ನೋಡಿ ಇನ್ನೊಬ್ಬರು ಬರಲಿ, ಇನ್ನೊಬ್ಬರು ನೋಡಿ ಇನ್ನೊಬ್ಬರು ಬರಲಿ. ಸೊ ಸಹಕರಿಸಿ ಬರ್ರಿ, ಕಲೀರಿ, ಕಲಿತು ಇದು ನಾವೆಲ್ಲ ಓದ್ಬಿಟ್ಟು IAS ಆಗ್ಬೇಕಂತಲ್ಲ, ಒಂದು ಪರಿಪೂರ್ಣ ವ್ಯಕ್ತಿ ಆಗ್ಬೇಕಂದ್ರೆ IAS ಆಗಬೇಕು ಅಂತಲೂ ಅಲ್ಲ, IPS ಆಗ್ಬೇಕಂತನೂ ಅಲ್ಲ. ಜೀವನದಲ್ಲಿ ಒಂದು ಒಳ್ಳೆ ತಂದೆ ಆದ್ರೂ ಯಶಸ್ಸು ಕಾಣ್ತಾರೆ, ಒಳ್ಳೆ ತಾಯಿ ಆದರೂ ಯಶಸ್ಸು ಕಾಣ್ತಾರೆ, ಒಳ್ಳೆ ಸ್ನೇಹಿತ ಆದರೂ ಯಶಸ್ಸು ಕಾಣ್ಬೋದು, ಒಳ್ಳೆ ಜೀವನ ಸಾಗಿಸಿದ್ರು ಯಶಸ್ಸು ಕಾಣ್ಬೋದು. ಇಲ್ಲ ನಮ್ಮ ಲೈಫಲ್ಲಿ ಮುಂದೆ ಯಾವುದೋ ಒಂದು ವ್ಯಕ್ತಿ ನಾವು ಒಳ್ಳೆ ಕೆಲಸ ಮಾಡಿದ್ರು ನಾವು ಸಾಧನೆ ಮಾಡ್ಬೋದು. ಎಲ್ಲದರಲ್ಲೂ ಎಲ್ಲರಿಗೂ ಒಳ್ಳೆ ಆಪರ್ಚುನಿಟಿ ಸಿಗಲ್ಲ, ಇಂಥ ಆಪರ್ಚುನಿಟಿ ಸಿಗ್ತಾ ಇದೆ. ಎಲ್ಲರೂ ಬಂದು ಕಲೀಲಿ, ನಮ್ಮ ಕೈಯಿಂದ ಆದರೆ ಇನ್ನೊಬ್ರು ಕಲ್ತ್ಕೊಬರೋಣ. ಇಲ್ಲಿ ಏನು ವೇದಿಕೆ ಕಲ್ಪಿಸ್ತಿದ್ದಾರೋ ನಮ್ಮ ಬೆಳವಣಿಗೆ, ನಾವು ಏನು ಇವಾಗ ಆಕ್ಟಿವಿಟೀಸ್ ಮಾಡ್ತಾ ಇದ್ವಿ, ಕಲಿತು ಉನ್ನತ ಸ್ಥಾನಕ್ಕೆ ಹೋಗಿ 4 ಜನಕ್ಕೆ ಮಾತು ತಿಳಿಸೋಣ ಅಂತ ಹೇಳ್ತಾ ಶಿಕ್ಷಣಕ್ಕೆ ಒತ್ತು ನೀಡಬೇಕು ಅಂತ ಹೇಳಕ್ಕೆ ಬಯಸ್ತೀನಿ. ಶಿಕ್ಷಣದ ಬಗ್ಗೆ ಜಾಸ್ತಿ ಒತ್ತು ನೀಡೋಣ. ಯಾಕಂದರೆ ನಮ್ಮ ಸಮುದಾಯ ಮುಂದೆ ಬರಬೇಕು ಅಂದರೆ ಶಿಕ್ಷಣವೇ ಮುಖ್ಯ. ಈ ಹಿಂದೆ ಶಿಕ್ಷಣ ಭಾಳ, ಇವಾಗ ದೇವರ ದಯೆಯಿಂದ ಕಾಲೇಜ್ಗಳಿದೆ, ಲೈಬ್ರರಿಗಳಿದೆ, ಎಲ್ಲ ಇದೆ. ನಾನು ಈ ಸಂದರ್ಭದಲ್ಲಿ ಅಬುಲ್ ಕಲಾಂ ಆಜಾದ್ ಬಗ್ಗೆ ಒಂದೆರಡು ವಿಚಾರ ಹೇಳಬೇಕಂತಿದ್ದೀನಿ. ಅಬುಲ್ ಕಲಾಂ ಆಜಾದ್, APJ ಅಬ್ದುಲ್ ಕಲಾಂ ಬೇರೆ, ಅಬ್ದುಲ್ ಕಲಾಂ ಆಜಾದ್ ನಮ್ಮ ದೇಶದ ಪ್ರಥಮ ಎಜುಕೇಷನ್ ಮಿನಿಸ್ಟರ್ ಮೌಲಾನಾ ಅಬುಲ್ ಕಲಾಂ ಆಜಾದ್. ಅಬುಲ್ ಕಲಾಂ ಅಂದರೆ ಅವರಿಗೆ ಕಲಾಮಿನ ಬಗ್ಗೆ ಎಷ್ಟು ಇದಿತ್ತು ಅಂದರೆ ಅವರು ಹೇಳಿದ್ದನ್ನು ಬಯಸ್ತಿದ್ರು. ಆದರೆ ಅವ್ರಿಗೆ ಕಲಾಮಲ್ಲಿ ಅಷ್ಟು ಇದಿತ್ತು, ಕಂಟ್ರೋಲ್ ಇತ್ತು. ಅವ್ರ ಬಾಯಿ ತೆಗೆದ್ರೆ ಒಳ್ಳೆ ಪದಗಳು, ಲೈಬ್ರರಿನೇ ಅವ್ರ ಬಾಯಲ್ಲಿತ್ತು. ಅದಕ್ಕೆ ಅವ್ರಿಗೆ ಲಖಬ್ ಅಬುಲ್ ಕಲಾಂ ಅಂತ. ಅವರು ಒಳ್ಳೆ ಹಾಫೀಜ್ ಕುರಾನ್ ಇದ್ದರು, ಆಲಿಮ್ ಇದ್ದರು, ಮುಫಸ್ಸಿರ್ ಇದ್ದರು, ಸ್ಕಾಲರ್ ಇದ್ದರು. ಅವರು ಈ ಫ್ರೀಡಮ್ ಫೈಟರ್ ಕೂಡ ಆಗಿದ್ದರು, ನ್ಯಾಷನಲ್ ಕಾಂಗ್ರೆಸ್ ಪಾರ್ಟಿಯ ಅಧ್ಯಕ್ಷರು ಆಗಿದ್ದರು. ಭಾಳ ನಮ್ಮ ಸ್ವಾತಂತ್ರ್ಯದ ಬಗ್ಗೆ ಭಾಳ ಹೋರಾಟ ಮಾಡಿದ್ದಾರೆ. ಆ ಹೋರಾಟದ ಫಲವಾಗಿ ಅವರು ಪ್ರಥಮ ಎಜುಕೇಷನ್ ಮಿನಿಸ್ಟರ್ ಆಗಿದ್ದರು. ಅವರು ಶಿಕ್ಷಣದ ಬಗ್ಗೆ ಬಹಳಷ್ಟು ಪುಸ್ತಕಗಳನ್ನು ಬರೆದಿದ್ದಾರೆ. ಅವರು ನಮ್ಮ ಸಮುದಾಯ ಬೆಳೀಲಿ, ಚೆನ್ನಾಗಿ ವಿದ್ಯೆ ಕಲೀಲಿ ಅಂತೇಳಿ ಭಾಳಷ್ಟು ಶ್ರಮ ಪಟ್ಟಿದ್ದಾರೆ. ಅವರ ವಿದ್ಯೆ ಬಗ್ಗೆ ಒಂದು ಮಾತಾಡೋಕ್ಕೆ ಇಷ್ಟಪಡ್ತೀನಿ. ಅವರು ಸ್ವಾತಂತ್ರ್ಯ ಹೋರಾಟದ ಸಂಬಂಧ ಜೈಲಿಗೆ ಹೋಗಿದ್ರು. ಆ ಜೈಲಿನಲ್ಲಿ ಇದ್ದಾಗ ಏನು ಮಾಡಬೇಕು ಜೈಲಿಗೆ ಕೂತ್ಕೊಂಡು ಅಂಥೇಳಿ ಜೈಲರ್ ಕಡೆಯಿಂದ ಬುಕ್ ತರಿಸ್ಕೊಂಡು ಬರೆಯೋಕ್ಕೆ ಕೂತ್ಕೊಂಡ್ರು. ನಾವೆಲ್ಲ ಓದ್ತೀವಿ, ಅವ್ರಿಗೆ ಇಜಾಜುಲ್ ಜಿಲ್ಲತ್ ಅನ್ನೋದು ಒಂದು ಇದು ಹೇಳಿದ್ರು, ಮೀನಿಂಗ್ ಆಫ್ ಒಂದು 7 ಕಾಲ. ಬಟ್ ಅವರು ಕುರಾನ್ ಬರೆದಿದ್ದಾರೆ, ಬರೀ ಸೂರೆ ಫಾತಿಹಾದು ಹೆಚ್ಚು ಕಡಿಮೆ 600 ಪೇಜ್ ತಫ್ಸೀರ್ ಬರೆದಿದ್ದಾರೆ. ಬರೀ ಸೂರೆ ಫಾತಿಹಾದು 600 ಪುಟಗಳು, ಸೂರೆ ಫಾತಿಹಾದ ತಫ್ಸೀರ್ 600 ಪುಟಗಳು ಬರೆದಿದ್ದಾರೆ. ಸೊ ಅವರು ವಿದ್ಯೆ ಹೇಗಿತ್ತು ಅಂತ ತಿಳ್ಕೊಂಡು ಅವರ ಮಾರ್ಗದರ್ಶನದಲ್ಲಿ ನಾವು ಮುಂದುವರಿಸಿ ನಮ್ಮ ಸಮುದಾಯಕ್ಕೆ ಒಳ್ಳೆ ಕೊಡುಗೆ ಕೊಡೋಣ ಅಂತ ಹೇಳ್ತಾ ನನಗೆ ಈ ವೇದಿಕೆ ಕಲ್ಪಿಸಲ್ಪಟ್ಟ ತಮ್ಮೆಲ್ಲರಿಗೂ ಧನ್ಯವಾದಿಸುತ್ತಾ ನನ್ನ ಮಾತನ್ನು ಮುಗಿಸ್ತೇನೆ.